ನಮಸ್ತೆ ಕರ್ನಾಟಕ ಗುರು. ಇವತ್ತು IPL ಕ್ವಾಲಿಫೈ ಮೊದಲ ಪಂದ್ಯ RCB ಹಾಗೂ GT ನಡುವೆ ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೆಯಲಿಕ್ಕಿದೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ, ನಮ್ಮ RCB ಗೆಲ್ಲುತ್ತಾ ಅಥವಾ ನಮ್ಮ ಎದುರಾಳಿಯಾದಂತಹ ಗುಜರಾತ್ ಗೆಲ್ಲುತ್ತಾ ಅನ್ನೋದು ನಾವು ಕಾದ್ ನೋಡ್ಬೇಕಾಗ್ತದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಫಸ್ಟ್ ಕ್ವಾಲಿಫೈಯರ್ ಪಂದ್ಯ ನಡೆಯಲಿಕ್ಕಿದೆ. ಅದು ಧರ್ಮಶಾಲಾ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಆಗಿರ್ತದೆ. ಸೊ 7:30ಕ್ಕೆ ಈ ಮ್ಯಾಚ್ ಶುರುವಾಗಲಿದೆ. ಸೊ ನೋಡೋಣ ಈ ಎರಡು ತಂಡಗಳ ಬಲಾಬಲ ಹೇಗಿದೆ ಹಿಂದಿನ ಬಾರಿ ಅಂತ ನೋಡೋದಾದ್ರೆ, GT ಹಾಗೂ RCB ನಡುವೆ ಇದುವರೆಗೆ IPL ನಲ್ಲಿ ಒಟ್ಟಾರೆಯಾಗಿ 8 ಬಾರಿ ಮ್ಯಾಚ್ ನಡೆದಿವೆ. ಸೊ ಅದರಲ್ಲಿ 4 ಬಾರಿ GT ವಿನ್ ಆದ್ರೆ 4 ಬಾರಿ ನಮ್ಮ RCB ವಿನ್ ಆಗಿದೆ. ಹಾಗೇನೆ ಹೈಯೆಸ್ಟ್ ಸ್ಕೋರ್ ಬಂದು 205 GT ಆಗಿರ್ತದೆ. ಹಾಗೇನೆ ನಮ್ಮ RCB ಹೈಯೆಸ್ಟ್ ಸ್ಕೋರ್ ಬಂದು 206 ಆಗಿರ್ತದೆ. ಸೊ ಇನ್ನು ಲೋವೆಸ್ಟ್ ಸ್ಕೋರ್ ಯಾವ್ದಂತ ನೋಡೋದಾದ್ರೆ, ನಮ್ಮ RCB 155 ರನ್ಗಳಿಗೆ ಸೀಮಿತಗೊಂಡಿದೆ ಅಂತ ಹೇಳ್ಬಹುದು. ಅದು ಲೋವೆಸ್ಟ್ ಸ್ಕೋರ್ ನಲ್ಲಿ. ಇನ್ನು GT ಬಂದು 147 ಅವರ ಲೋವೆಸ್ಟ್ ಸ್ಕೋರ್ ಆಗಿದೆ. ಇದು ಮ್ಯಾಚ್ ನ ಒಂದು ಸ್ಟಾರ್ಟ್ ಆಗಿರ್ತದೆ. RCB ಹಾಗೂ ಗುಜರಾತ್ ನಡುವಿನ ಮ್ಯಾಚ್ ಸ್ಟಾರ್ಟ್ ಆಗಿರ್ತದೆ. ಇನ್ನು ಈ ಬಾರಿ ತಂಡಗಳ ಒಂದು ಬಲಿಷ್ಠತೆ ನೋಡೋದಾದ್ರೆ, GT ಬೌಲಿಂಗ್ ನಲ್ಲಿ ಬಲಿಷ್ಠವಾಗಿದೆ. ಹಾಗೇನೆ ನಮ್ಮ RCB ಬ್ಯಾಟಿಂಗ್ ಹೆವಿ ಟೀಮ್ ಆಗಿರ್ತದೆ. ಇನ್ನು ನಮ್ಮ RCBಯ ಒಂದು ತಾಕತ್ತು ಅಂತ ಹೇಳಿದ್ರೆ ಅದರ ಬ್ಯಾಟಿಂಗ್ ಆಗಿರ್ತದೆ. ಸೊ ಓಪನಿಂಗ್ ಇರ್ಬೋದು, ವಿರಾಟ್ ಕೊಹ್ಲಿ ಕಿಂಗ್ ಅವರ ಓಪನಿಂಗ್ ಇರ್ತದೆ. ಅವರ ಜೊತೆ ಪಡಿಕಲ್ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಹಾಗೇನೆ ನಮ್ಮ ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರು ಕೂಡ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಇನ್ನು ಫಿನಿಶಿಂಗ್ ವಿಷಯ ಅಂತ ಹೇಳಿದ್ರೆ ಟಿಮ್ ಡೇವಿಡ್ ಹಾಗೇನೆ ರೋಮಾರಿಯೋ ಶೆಫರ್ಡ್ ಕೂಡ ಇದ್ದಾರೆ. ಇನ್ನು ಲೋವರ್ ಆರ್ಡರ್ ಅಲ್ಲಿ ನೋಡೋದಾದ್ರೆ ಅಥವಾ ಟೇಲೆಂಡರ್ ಅಂತ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಹಾಗೇನೆ ಹೇಜಲ್ವುಡ್ ಇರ್ಬೋದು, ಇವರೆಲ್ಲ ಕೂಡ ಬ್ಯಾಟಿಂಗ್ ಮಾಡುವಂತಹ ಕ್ಷಮತೆ ಇರ್ತಾರೆ. ಇನ್ನು RCBಯ ಬೌಲಿಂಗ್ ನೋಡೋದಾದ್ರೆ ಭುವಿ ಹಾಗೂ ಹೇಜಲ್ವುಡ್ ಯಾವಾಗೆಲ್ಲ ವಿಕೆಟ್ ತೆಗಿತಾರೆ ಅವಾಗೆಲ್ಲ ನಮ್ಮ RCB ಮೇಲುಗೈ ಸಾಧಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೇನೆ ನಮ್ಮ ಬೌನ್ಸರ್ ಕಿಂಗ್ ಆದಂತಹ ಕೃಣಾಲ್ ಪಾಂಡ್ಯ ಏನಿದ್ದಾರೆ, ಅವರ ಒಂದು ಎಕಾನಮಿ ಸ್ಪೆಲ್ ಆಗಿರ್ಬೋದು, ಇವೆಲ್ಲವೂ ಸೇರಿ ನಮ್ಮ RCBಯ ಬೌಲಿಂಗ್ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ ಅಂತ ಹೇಳ್ಬಹುದಾಗಿರ್ತದೆ. ಸೊ ಬ್ಯಾಟಿಂಗ್ ನಲ್ಲಿ ಮಾತೆ ಎಲ್ಲೋ ಕನ್ಸರ್ನ್ ಅಂತ ಹೇಳಿದ್ರೆ ಅದು ಬೌಲಿಂಗ್ ನಲ್ಲಿ ಆಗಿರ್ತದೆ. ಇನ್ನು ಈ ಎರಡು ತಂಡಗಳು ಈ ಬಾರಿಯ IPL ನಲ್ಲಿ 2 ಬಾರಿ ಮುಖಾಮುಖಿಯಾಗಿದ್ದವು. ಒಂದು ಬಾರಿ ನಮ್ಮ RCB ವಿನ್ ಆದ್ರೆ ಇನ್ನೊಂದು ಬಾರಿ GT ವಿನ್ ಆಗಿರ್ತದೆ. ಸೊ ಇವತ್ತು ಕ್ವಾಲಿಫೈಯರ್ 1, ಅದರಲ್ಲಿ ಈ ಎರಡು ತಂಡಗಳು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾವೆ ಧರ್ಮಶಾಲಾದಲ್ಲಿ. ಸೊ ಧರ್ಮಶಾಲಾ ಕ್ರಿಕೆಟ್ ಗ್ರೌಂಡ್ ಏನಿದೆ ಅದು ಫಾಸ್ಟ್ ಬೌಲರ್ ಗಳಿಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ. ಹಾಗೆ ನೋಡೋದಾದ್ರೆ ಉತ್ತಮ ಸ್ಕೋರ್ ನ ಗ್ರೌಂಡ್ ಆಗಿರ್ತದೆ. ಇಲ್ಲಿ ಖಂಡಿತವಾಗಿಯೂ 200+ ಸ್ಕೋರ್ ಆಗೇ ಆಗ್ತದೆ. ಕೆಲವೊಮ್ಮೆ 200+ ಸ್ಕೋರ್ ಏನಿದೆ ಅದು ಚೇಸ್ ಆಗಿದ್ದ ಸನ್ನಿವೇಶಗಳು ಕೂಡ ಇದೆ. ಇನ್ನು RCBಗೆ ಇದರ ಮಧ್ಯೆ ಗುಡ್ ನ್ಯೂಸ್ ಇದೆ. ಸೊ ಇದು GTಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ RCB ಅಭಿಮಾನಿಗಳು ಇಲ್ಲಿ ತುಂಬಾನೇ ಖುಷಿ ಪಡಬೇಕು. ಏನಂತ ಹೇಳಿದ್ರೆ ಧರ್ಮಶಾಲಾದಲ್ಲಿ ಮಳೆ ಆಗುವ ಚಾನ್ಸಸ್ ಇದೆಯಂತೆ. ಹೌದು, ಇವತ್ತಿನ ಒಂದು ವೆದರ್ ರಿಪೋರ್ಟ್ ಏನಿದೆ ಖಂಡಿತವಾಗಿಯೂ ಮಳೆ ಆಗುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಧರ್ಮಶಾಲಾದಲ್ಲಿ ಏನಾದ್ರೂ ಮಳೆ ಆದ್ರೆ ಆವಾಗ ನಮ್ಮ RCBಯ ಲಕ್ ಕುಲಾಯಿಸ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕ್ವಾಲಿಫೈಯರ್ಗೆ ರಿಸರ್ವ್ ಡೇ ಇರೋದಿಲ್ಲ. ಸೊ ಆದ್ರಿಂದ ಇವತ್ತೇ ಮ್ಯಾಚ್ ಆಗ್ಬೇಕು. ಒಂದ್ ವೇಳೆ ಮ್ಯಾಚ್ ಆಗದೆ ಇದ್ರೆ ಮಳೆಯಿಂದ ರದ್ದಾದ್ರೆ ನಮ್ಮ RCB ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ RCB ನಂಬರ್ 1 ಸ್ಥಾನದಲ್ಲಿ ಫಿನಿಶ್ ಮಾಡಿರ್ತದೆ. ಸೊ ಆದ್ರಿಂದ ನಂಬರ್ 1 ಸ್ಥಾನದಲ್ಲಿರುವಂತಹ ಯಾವುದೇ ಟೀಮ್ ಆದ್ರೂ ಕೂಡ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ತದೆ. ಸೊ ಇದು RCBಗೆ ಫಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಂತ ಹೇಳಿದ್ರೆ RCBಗೆ ಇದರಿಂದ ಸ್ವಲ್ಪ ಖುಷಿ ಆಗ್ಬಹುದು, ಹಾಗೇನೆ ಸ್ವಲ್ಪ ಬೇಜಾರು ಕೂಡ ಆಗ್ಬಹುದು. ಇದು ಒಂದು ರೀತಿ ನೋಡೋದಾದ್ರೆ ನುಂಗಲಾರದ ತುಪ್ಪ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಒಂದು ಕಡೆ ಫಿಲ್ ಸಾಲ್ಟ್ ಏನಿದ್ದಾರೆ ಅವರು ಫಿಟ್ ಆಗಿದ್ದಾರೆ, ಆದ್ರೆ ಅವರು ಮ್ಯಾಚ್ ಪ್ರಾಕ್ಟೀಸ್ಗೆ ಬರಲೇ ಇಲ್ಲ. ಸೊ ಆದ್ರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಫಿಲ್ ಸಾಲ್ಟ್ ಇವತ್ತಿನ ಕ್ವಾಲಿಫೈಯರ್ ಪಂದ್ಯಕ್ಕೆ ಇರೋದಿಲ್ಲ. ಹಾಗೇನೆ ಖುಷಿಯ ವಿಷಯ ಏನಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಏನಿದ್ದಾರೆ ಅವರು ಕಂಟಿನ್ಯೂ ಆಗ್ತಾರೆ ವಿರಾಟ್ ಕೊಹ್ಲಿಯೊಂದಿಗೆ ಓಪನಿಂಗ್ ಮಾಡ್ಲಿಕ್ಕೆ. ಸೊ ವೆಂಕಟೇಶ್ ಅಯ್ಯರ್ ಅವರ ನಾಕ್ಔಟ್ ಗೇಮ್ಗಳಲ್ಲಿ ಏನು ಪರ್ಫಾರ್ಮೆನ್ಸ್ ಇದೆ ಅದು ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ 5 ನಾಕ್ಔಟ್ ಗೇಮ್ಗಳಲ್ಲಿ ಆಟ ಆಡಿದ್ದಾರೆ. ಸೊ ಅದರಲ್ಲಿ 4 ಮ್ಯಾಚ್ ನಲ್ಲಿ 50 ಮೇಲೆ ಸ್ಕೋರ್ ಮಾಡಿದ್ದಾರೆ. ಸೊ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರ ತಂಡ ವಿನ್ ಆಗೋಕೆ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗಿ ಆಟ ಆಡ್ತಾರೆ ಅದು ನಾಕ್ಔಟ್ ಗೇಮ್ಗಳಲ್ಲಿ. ಇದು RCBಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಎರಡು ವಿಷಯಗಳೇನಿವೆ ಅವು GTಗೆ ತುಂಬಾನೇ ತಲೆನೋವಾಗಿ ಪರಿಣಮಿಸ್ತದೆ. ಸೊ ಎಲ್ಲೋ ಒಂದು ಕಡೆ GTಗೆ ಇದರಿಂದ ಕೊಂಚ ಹೆದರಿಕೆ ಇರುವುದಂತೂ ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಅವರು ಕ್ರೂಷಿಯಲ್ ಆಗಿರ್ತಾರೆ. ಒಂದ್ ವೇಳೆ ಈ ಮ್ಯಾಚ್ ನಲ್ಲಿ ವೆಂಕಟೇಶ್ ಅಯ್ಯರ್ ಒಳ್ಳೆ ರೀತಿ ಆಟ ಆಡಿದ್ರೆ ಅಥವಾ ಉತ್ತಮ ಬ್ಯಾಟಿಂಗ್ ಮಾಡಿದ್ರೆ ಖಂಡಿತವಾಗಿಯೂ GTಯ
ಫೈನಲ್ ಆಗಿ ಏನಿದೆ ಅದರ ಕನಸು ನುಚ್ಚು ನೂರು ಆಗೋದು ಗ್ಯಾರಂಟಿ ಆಗಿರ್ತದೆ. ಸೊ ನಮ್ಮ RCB ಮತ್ತೊಂದು ಸ್ಟೆಪ್ ಹತ್ರಕ್ಕೆ ಬರ್ತಾ ಇದೆ. ಸೊ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗಿಯೂ ಮಾಡಿ. ನಮಸ್ಕಾರ.